ನಮಸ್ಕಾರ ಎಲ್ರಿಗೂ. ನಾವು ಜರ್ಮನಿಗೆ ಬಂದು ಒಂದು 6-7 ತಿಂಗಳಾಯಿತು. ಇವತ್ತು ಫಸ್ಟ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಇವತ್ತು ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀವಿ ಒಂದು ಜಾಗದಿಂದ. ಇಲ್ಲಿ ಅಂತೂ ಫುಲ್ಲು ಸ್ನೋ ಬಂದು ನೋಡಿ ಹೆಂಗಾಗಿದೆ. ವಿಂಟರ್ ಟೈಮಲ್ಲಿ ಬರೀ ಸ್ನೋಗಳು ಬಂದಿರುತ್ತೆ ಇಲ್ಲಿ. ಹೆವಿ ಚಳಿ ಆಗಿರೋದ್ರಿಂದ ಜಾಕೆಟ್ ಹಾಕ್ಕೊಂಡು ಓಡಾಡಬೇಕು. ನೋಡಿ ಜರ್ಮನಿಲಿ ಸ್ನೋ ಬಂದಾಗ ಹೆಂಗಿರುತ್ತೆ ಅಂತ ನೋಡಿ, ಫುಲ್ ತುಂಬೋಗಿರುತ್ತೆ, ಬರೀ ಸ್ನೋನೇ. ಜರ್ಮನಿಲಿ ವಿಂಟರ್ಸ್ ಬಂದಾಗ ಹಿಂಗೆ ತುಂಬಿರುತ್ತೆ, ನಡೆಯೋದಕ್ಕೂ ಹೆವಿ ಕಷ್ಟ ಆಗುತ್ತೆ. ಅದಕ್ಕೆ ಶೂಸ್ಗಳನ್ನೂ ನಾವು ಹೆವಿ ಕೇರ್ಫುಲ್ಲಾಗಿ ಯಾವ್ದು ಗ್ರಿಪ್ ಜಾಸ್ತಿ ಇದೆ ಅದೆಲ್ಲ ನೋಡ್ಕೊಂಡು ತೊಗೋಬೇಕು. ಸೊ ಇವಾಗ ಅಲ್ಲೊಂದು ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಬಿಟ್ಟು ಆ ಬಸ್ಸಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನಿಂದ 1 ಅವರ್ ನ್ಯೂರನ್ಬರ್ಗ್ಗೆ ಹೋದರೆ ಅಲ್ಲಿ ನಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ ಅಲ್ಲಿದೆ ಬಸ್ ಸ್ಟಾಪ್, ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಅಲ್ಲಿಗೆ ಹೋಗಬೇಕು. ಇಲ್ಲಿ ರೋಡ್ ಕ್ರಾಸ್ ಮಾಡೋದು ಹೇಗೆ ಅಂದರೆ, ಈ ಥರ ಒಂದು ಇದಿರುತ್ತೆ ಬಟನ್ನು, ಒತ್ತಿದ್ರೆ ಅದೇನು ರೆಡ್ ಆಗಿರುತ್ತೋ ಅದು ಗ್ರೀನ್ ಆಗುತ್ತೆ. ಗ್ರೀನ್ ಆದಾಗ ನೀವು ಮೂವ್ ಮಾಡ್ಬೋದು. ನೋಡಿ ನೋಡಿ ಬಸ್ ಬಂತು, ಈ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಜರ್ಮನಿಗೆ ಬಂದಮೇಲೆ ಎಲ್ಲರೂ ಕೇಳ್ತಾರೆ, ಏನು ಗುರು ಆರಾಮು ಜೀವನ ನಿಮ್ಮದೇ ಅಂತ. ನೋಡಿ ಈಗ ಇಲ್ಲಿ 4:15 ಸಾಯಂಕಾಲ ಕತ್ಲಾಗ್ತಾ ಬರ್ತೈತೆ. ಆಲ್ರೆಡಿ ಕತ್ಲಾಗುತ್ತೆ ಇಲ್ಲಿ. 4:15 ಕತ್ಲಾಗ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಮತ್ತೆ ಬೆಳಕಾಗೋದು. ಈ ಥರ ಡಿಪ್ರೆಷನ್ ಇರೋ ದೇಶದಲ್ಲಿ ನಾವು ಬದುಕ್ತಿರೋದು. ಆದರೆ ನೋಡೋರ ಕಣ್ಗೆ ಎಲ್ಲ ಜಾಲಿ 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 ಅಂದ್ಕೊಂಡು ಓಡಾಡ್ತಿರ್ತೀವಿ. ನೋಡಿ ಮರಗಳ ಹಿಂದೆ ಇರೋದೇ ರೈಲ್ವೆ ಸ್ಟೇಷನ್ನು. ನ್ಯೂರನ್ಬರ್ಗ್ ಅನ್ನೋ ಜಾಗಕ್ಕೆ ಹೋಗ್ತೀವಿ. ಈ ಜಗತ್ತಲ್ಲಿ ನೀವು ಬದುಕುವಾಗ ನಿಮಗೆ ಈ ಒಂದು ವರ್ಡಿಂಗ್ ಕೇಳಿರ್ತೀರ, 4 ಜನ 4 ಥರ ಮಾತಾಡ್ತಾರೆ ಅಂತ. ಅದರಲ್ಲಿ ಇವತ್ತಿಬ್ಬರನ್ನ ತೋರಿಸ್ತೀನಿ ಬನ್ನಿ. ನಾವು ಆಚೆ ಎಲ್ಲಾದರೂ ಓಡಾಡಬೇಕಾದಾಗ ಇಂಥ ಐಟಮ್ಸ್ಗಳು ಇಲ್ಲೆಲ್ಲ ಬಂದು ಏನೋ ತೊಗೊಂಡು ಹೋಗ್ತೀವಿ ಅಷ್ಟೇ. ಇಲ್ಲಿ ಬಿಲ್ ಮಾಡಿಸ್ಬಿಟ್ಟು ನಮ್ಮ ಸ್ನೇಹಿತರು ದುಡ್ಡು ಕೊಡ್ತಾರೆ. ನೋಡಿ ನೋಡ್ತಿದ್ದೀವಿ. ಏನು ಸ್ನ್ಯಾಪು? ಹೌದು, ಇವರು ಬ್ಯಾಂಗ್ಳೂರು ಔಟ್ಸ್ಕಟ್ಸ್ನವರು ನಮ್ಮ ಸ್ನೇಹಿತರು. ತಗದ ಮರ್ಯಾದೆ ಇವರು. ನಾವಲ್ಲೇ ಕೋರಮಂಗ್ಲ ಅಬ್ದುಲ್ಲಾ. ಹಾಂ, ಅಲ್ಲೇ ರೇಸಿಸ್ಟ್ ಅಂತ ಇದ್ನಲ್ಲ ಅಬ್ದುಲ್ಲಾ ಅಂತ. ಈಗ ಟ್ರೈನ್ ಹಿಡಿಯಕ್ಕೆ ಹೋಗ್ತೀವಿ. ನೀವೇನಾರ ಹೆಂಗೆ ಕಾಣ್ತಿದೆ? ಭಾಳ ಕಷ್ಟ ಇದೆಯೋ ವ್ಲಾಗ್ ಮಾಡೋದು. ನೋಡಿ ಇದೇ ನಾವು ಹೋಗೋ ಟ್ರೈನು. ನೋಡಿ ಇದು ಟ್ರೈನ್. ನೋಡಿ ಕನ್ನಡದ ಹುಡುಗರು ಫ್ರಸ್ಟ್ರೇಷನ್ನು. ಇಲ್ಲಿ ಟ್ರೈನ್ ಸೀಟ್ ಸಿಗಲಿಲ್ಲ ಅಂದರೆ ನೋಡಿ ಅವಾಚಕ ಶಬ್ದಗಳಲ್ಲಿ ಮಾತಾಡೋದು. ಚೆನ್ನಾಗಿಲ್ವೇನೋ ಪಾಪ. ನೋಡಿ ಇಲ್ಲಿ ನಮಗೆ ಬಂದಾಗ ಜರ್ಮನ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿ ಅಂತಾರೆ. ಆದರೆ ನೋಡಿ ಎಲ್ಲಾದ್ರೂ ಅಕ್ಕಪಕ್ಕ ಕೂತಾಗ ಹಿಂಗೆ ಕೂತ್ ಬಿಡ್ತಾರೆ. ನಾವು ಎಷ್ಟೇ ಮಾತಾಡೋಕೆ ಹೋದ್ರೂ ಮಾತಾಡಲ್ಲ ಯಾರು ನಮ್ಮ ಜೊತೆ. ನೋಡಿ ಆಮೇಲೆ ಇವ್ನು ನೋಡೋದು ನೋಡಿ ಹೆಂಗೆ ನೋಡ್ತಾನೆ. ಹೆಂಗಸ್ರೆಲ್ಲ ಎದುರು ಬಿಡಬೇಕು. ಇಷ್ಟು ತನಕ ಬಾತ್ರೂಮ್ ಹುಡುಕ್ಬಿಟ್ಟು ಏನೂ ಇಲ್ಲದೆ ಬಂದರು ನೋಡಿ. ಯಾವ ಟ್ರೈನ್ ಜರ್ಮನ್ದಾದರೂ ಜನ ಜರ್ಮನ್ ಅವರಲ್ಲ. ನೋಡಿ ಚೆಲ್ಕೊಬಿಟ್ಟೇನೋ ಪಾಪ. ಅದೇ ಇವಾಗ ನಾನು ಫಸ್ಟ್ ಇಯರ್ ಹೊರಟೋಗುತ್ತೆ, ಇನ್ನು 3 years ಇರುತ್ತೆ. ಮತ್ತೆ ನೀನು ಮಾಡೋದ ಮನೇಲಿ ಆಗ್ತಾವ್ರಲ್ಲ, ಮನೇಲಿ ಒಬ್ರು ಆಗ್ತಾವ್ರಲ್ಲ ನಿನ್ನ ತಮ್ಮನ. ನೋಡಿ ಇಲ್ಲಿ ಬಂದಾಗ ಟಿಕೆಟ್ ಚೆಕ್ ಮಾಡೋರು ಒಬ್ರು ಬರ್ತಾರೆ ನೋಡಿ.
ಅಂಥವ್ರು ಇರ್ತಾರೆ ಡೌನ್ಲೋಡೇ ಮಾಡ್ಕೊಂಡಿದ್ದಾರೆ. ಡೌನ್ಲೋಡ್ ಮಾಡಿರಲ್ಲ ಟಿಕೆಟ್ ತೋರಿಸ್ಬಿಡು. ಟಿಕೆಟ್ ಹೆಂಗಿರುತ್ತೆ ತೋರಿಸು. ನೋಡಿ ನಾವು ಇಳ್ಕೋಬೇಕಾಗಿರೋ ರೈಲ್ವೆ ಸ್ಟೇಷನ್ ಬಂತು. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬೇಕಾದ್ರೆ ನನ್ನ ತಮ್ಮ ಕೊಟ್ಬಿಡ್ತೀನಿ ಇಂಡಿಯಾಗೆ ಹೋಗಿ. ನೋಡಿ ಟೈಮ್ ಬಂದ್ಬಿಟ್ಟು 5:15. ಆದರೆ ಕತ್ಲೆ ಹೆಂಗೆ ಆವರಿಸಿದೆ. ದಾರಿ ನೋಡ್ತಾ ಇದ್ರೆ ನನಗೊಂದು ಒಳ್ಳೆ ಹಾಡು ಬರ್ತಾ ಇದೆ. ಯಾವುದು? ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯದಿ ಹಗುರಾಗಿ ಹಾರುವ ಸೂಚನೆ, ಮರದ ಹೂಬನದಿ ನೆನಪೇ ಹೂವಾಯ್ತು, ಅದೇ ಮಾತು ಅದೇ ನೋಟ ಮರೆಯದೆ ಹಾಡಿದೆ. ಹೈ ಪಿಚ್ ಅಲ್ಲಿ ನೋಡಿ. ನೋಡಿ ಕೊನೆಗೂ ಬಂದಿದ್ದೀವಿ ನ್ಯೂರನ್ಬರ್ಗ್ ಗಣೇಶ ದೇವಸ್ಥಾನಕ್ಕೆ. ಕ್ಲೋಸ್ ಆಗಿದೆ, ಇನ್ನೂ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕು. ನೋಡಿ ಕೊನೆಗೂ ಬಂದಿದ್ದೀವಿ ಗಣೇಶ ದೇವಸ್ಥಾನಕ್ಕೆ. ಇನ್ನೂ ಓಪನ್ ಆಗಿ ಟೈಮ್ ಇದೆ. ಅಷ್ಟಲ್ಲಿ ನಾವು ಒಂದು ಒಳ್ಳೆ ಪ್ರಾರ್ಥನೆ ಮಾಡೋಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ, ಶರಣು ಸಿದ್ಧಿ ವಿನಾಯಕ, ಶರಣು ವೇದ್ಯ ಪ್ರದಾಯಕ, ಶರಣು ಪಾರ್ವತಿ. ಸ್ವಲ್ಪ ಮುಂದಕ್ಕೆ ಬಾ. ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟಿಗೆ ಊಟಕ್ಕೆ ಬಂದಿದ್ದೀವಿ. ದೀಪನ್ ತೋರಿಸ್ಬೋದು, ಆದರೆ ಅವ್ರ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ, ಅದಕ್ಕೆ ತೋರಿಸಲ್ಲ. ಹೋಗಿ ತೋರಿಸ್ತಾನೆ. ಹೆಂಗಿತ್ತು ಹೇಳ್ರ ದೇವಸ್ಥಾನದ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಒಳ್ಳೆ ಪೂಜೆ ಆಯಿತು. ನಿನ್ನ ಕೇಳಲಿಲ್ವ ಶಶಾಂಕ್ನ? ಮಾತೇ ಹೇಳುವಂತ ಒಂದು. ಸೊ ಗೈಸ್, ಇದಾಗಿತ್ತು ಫಸ್ಟ್ ವ್ಲಾಗ್. ನಿಮ್ಮ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಲೈಕು ಫಾಲೋ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಲೈಕು ಫಾಲೋ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಅವರೇನೋ ಹೇಳ್ತಾರಂತೆ, ನೋಡೋಣ. ಬೈ. ಯಾರ್ಯಾರನ್ನು ಬೆಳೆಸ್ತೀರಾ ನಮ್ಮನ್ನು ಬೆಳೆಸಿ. ಶುಭರಾಗಲಿ. ಟೇಸ್ಟ್ ರಿವ್ಯೂ ಹೇಳಿ. ಟೇಸ್ಟ್ ರಿವ್ಯೂ ಹೇಳ್ರು.